ನವೀನ್ ಕೃಷ್ಣ ಅವರು ಸರ್ ಟೀಸರ್ ನೋಡಿದ್ರಿ, ನೀವೇನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿರ್ಮಾಪಕರ ಕಾನ್ಫಿಡೆನ್ಸ್ ನನಗೆ ಬಹಳ ಇಷ್ಟ ಆಯಿತು. ಯಾಕೆಂದರೆ ಈ ಥರದ ಒಂದು ಕಂಟೆಂಟ್ನ ಒಪ್ಕೊಳ್ಳೋದೇ ಕಷ್ಟ. ಇದನ್ನು ಅವ್ರು ಹೇಗೆ ಹೇಳಿ ಇವ್ರಿಗೆ ಒಪ್ಸಿದ್ರು ಅನ್ನೋದು ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅಂದರೆ ಇಂಥ ಒಂದು ಕಂಟೆಂಟ್ನ ಅವರು ಒಪ್ಕೊಂಡಿದ್ದಾರೆ ಅಂದ್ರೇ ಅವರಲ್ಲಿ ಸಿನಿಮಾಸಕ್ತಿ ಮತ್ತು ಸಿನಿಮಾ ಅಭಿರುಚಿ ಯಾವ ರೀತಿ ಇದೆ ಅಂತ ನಾವು ಊಹಿಸಬಹುದು. ಆ್ಯಂಡ್ ಕಾರ್ತಿಕ್ ಅವರು ನಾನು ನಿರ್ದೇಶನ ಮಾಡಿದಂಥ ರಾಧಾ ಕಲ್ಯಾಣ ಧಾರಾವಾಹಿಗೆ ಸಂಭಾಷಣೆ ಬರೀತಾ ಇದ್ರು. ಅವರ ಬರವಣಿಗೆಯಲ್ಲಿದ್ದ ಗತ್ತು ಗಮ್ಮತ್ತು ಗೊತ್ತಿತ್ತು. ಆದರೆ ಒಬ್ಬ ವಿಷುವಲ್ ಕ್ರಿಯೇಟರ್ ಆಗಿ ಈ ರೀತಿ ಒಂದು ವಿಷುವಲ್ಸ್ನ ಅವ್ರು ನಮಗೆ ತೋರಿಸ್ತಾರೆ ಅಂತ ನಾನು ಖಂಡಿತವಾಗ್ಲೂ ಊಹೆ ಮಾಡಿರಲಿಲ್ಲ. ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅವರು ನಾವು ಹೆಜ್ಜಾರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ. ಅವಾಗ ಹೇಳಿದಾಗ ಎಲ್ಲರ ಥರನೇ ನಾನು ಯಾರು ಹೀರೋ ಅಂತ ಕೇಳಿದೆ. ಅವರು ಹೀರೋ ಇಲ್ಲ ಸರ್ ಅಂದರು. ಹೀರೋ ಇಲ್ವಾ ಅಂದರೆ ಕಥೆನೇ ಹೀರೋ ಅಂದರು. ಓಹೋ, ಅಂದರೆ ಅವರಲ್ಲಿ ಆ ಕಥೆಯ ಬಗ್ಗೆ ಆ್ಯಂಡ್ ಹೊಸ ಥರದಲ್ಲಿ ಏನಾದರೂ ಜನಗಳಿಗೆ ಕೊಡಬೇಕು, ನಮ್ಮನ್ನು ತಾವು ಒಬ್ಬ ಸಂಭಾಷಣೆಕಾರನಾಗಿ ಹೇಗೆ ಗುರುತಿಸ್ಕೊಂಡಿದ್ದಾರೋ ಅಷ್ಟೇ ಒಂದು ಪ್ರಭಾವಿ ನಿರ್ದೇಶಕರಾಗಿ ಗುರುತಿಸ್ಕೋಬೇಕು ಅನ್ನೋ ಒಂದು ಹುಮ್ಮಸ್ಸು ಆ್ಯಂಡ್ ಅವರಲ್ಲಿರುವಂಥ ಒಂದು ಟ್ಯಾಲೆಂಟು ಅದು ನನಗೆ ಕಾಣಿಸ್ತು. ಅದು ಇವತ್ತು ಪ್ರೂವ್ ಆಯಿತು. ಯಾಕೆಂದರೆ ನಿಜವಾಗ್ಲೂ ನಾವು ಈ ಕಂಪೇರ್ ಮಾಡಬಾರ್ದು. ಅಪಕ್ಯಾಲಿಪ್ಟೋ ಅಂತೆಲ್ಲ ಸಿನಿಮಾಗಳು ನೋಡಿದಾಗ ನಮ್ಮಲ್ಲಿ ಈ ಥರ ಬರಲ್ವಾ ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಇವತ್ತು ಈ ಒಂದು ಟೀಸರ್ ನೋಡಿದ್ಮೇಲೆ ಖಂಡಿತವಾಗ್ಲೂ ಆ ಒಂದು ಏನೋ ಸ್ಟೇಜ್ನ ರೀಚ್ ಮಾಡುವ ಕೆಪಾಸಿಟಿ ಇದೆ ಈ ಸಿನಿಮಾಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟೇ ದೊಡ್ಡ ಮಟ್ಟಿಗೆ ಇವರು ಎಷ್ಟು ವಿಶ್ವಾಸವಾಗಿ ಇದ್ದಾರೋ ಅವರ ವಿಶ್ವಾಸಕ್ಕೆ ಅನುಗುಣವಾಗಿ ನಮ್ಮ ಜನತೆಯನ್ನು ನೋಡಿ ಅಕ್ಕಪಕ್ಕದ ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ಅವರೆಲ್ಲರೂ ನೋಡಿ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಇದರಲ್ಲಿ ಕೆಲಸ ಮಾಡಿರುವಂತಹ ನಾಯಕರಿಗೆ, ಎಲ್ಲ ಕಲಾವಿದರು, ತಂತ್ರಜ್ಞರಿಗೆ, ಇದರ ಹಿಂದೆ ಇದು 2-3 ಶಾಟ್ ಆಗಿರಬಹುದು, ಆದರೆ ಅದರ ಹಿಂದಿನ ಶ್ರಮ ಪ್ರತಿಯೊಂದು ಶಾಟಲ್ಲೂ ಒಂದು ಸಣ್ಣ ಲೆಗ್ ನೀರಲ್ಲಿ ಇಡುವಂಥ ಶಾಟಲ್ಲೂ ಅವ್ರಿಗೆ ಅದನ್ನ ಎಷ್ಟು ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ ಅಂದರೆ ಅದರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ಗೊತ್ತಾಗುತ್ತೆ. ಬರೀ ಒಂದು ಟೀಸರಲ್ಲೇ ಇಷ್ಟು ರೈನ್ ಎಫೆಕ್ಟ್ ಆಗಲಿ, ಇನ್ನೊಂದು ಮತ್ತೊಂದು ಆ ಲೊಕೇಶನ್ನು ಅದನ್ನು ತೋರಿಸಿ ಆ ಲೊಕೇಶನ್ ಹುಡುಕಿರುವ ರೀತಿ ಎಲ್ಲದರ ಹಿಂದೆಯೂ ಶ್ರಮ ಎದ್ದು ಕಾಣ್ತಾ ಇದೆ. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ದೇವರು, ಇವರು ನಂಬಿರುವಂತಹ ಅವಧೂತ ಸ್ವಾಮೀಜಿಗಳು ಎಲ್ಲರೂ ಇವರಿಗೆ ಬಹಳಷ್ಟು ಒಳ್ಳೇದು ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ನಮಸ್ಕಾರ.